ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಸಿಗ್ತಾ ಇದೆ? ನೋಡಿ, ಒಂದನೇದು ದಾವಣಗೆರೆ ಜಿಲ್ಲೆ, ದಾವಣಗೆರೆ ನಗರ ಭಾರತ ದೇಶದಲ್ಲಿ ವಿದೇಶದಲ್ಲಿ ಇವತ್ತು ಪ್ರಖ್ಯಾತಗೊಳ್ಬೇಕಾದ್ರೆ ಅದು ಶಾಮನೂರು ಶಿವಶಂಕರಪ್ಪ ಕೊಡುಗೆ. ಇಲ್ಲಿಕ್ಕೆ ಅದು ಒಂದು ಸಾಮಾನ್ಯ ನಗರವಾಗಿ ಉಳಿತಿತ್ತು. ಅವರು ಜನ ಅವ್ರನ್ನ 2028ರವರೆಗೆ 5 ವರ್ಷಗಳ ಕಾಲ ಆರಿಸಿ ಕಳಿಸಿದ್ರು. ಅವರ ಒಂದು ನಿಧನದಿಂದ ತೆರವಾದಂಥ ಸ್ಥಾನಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗಲೂ ಕೂಡ ಒಂದು ಪದ್ಧತಿ ಇದೆ. ಯಾರು ನಿಧನ ಹೊಂತಾರೋ ಅವ್ರ ಕುಟುಂಬಕ್ಕೆ ಕೊಡುವಂಥದ್ದು ಕೊಡುವ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸುವಂಥ ಕೆಲಸವನ್ನು ತುಲಸಿ ಮಾಡಿದೆ. ಅಲ್ಲಿ ಮೇಟಿಯವರು ಕೊಟ್ಟಿದ್ದೀವಿ, ಇಲ್ಲಿ ಅದು ನಮ್ಮ ಮಲ್ಲಿಕಾರ್ಜುನ ಅವ್ರ ಮಗ ನಮ್ಮ ಸಮರ್ಥಕ್ಕೆ ಕೊಟ್ಟಿದ್ದೀವಿ. ನಾನು ಕೂಡ ಉಪಚುನಾವಣೆಯಲ್ಲಿ 91ರಲ್ಲಿ ಉಪಚುನಾವಣೆಯಲ್ಲಿ ನಮ್ಮ ತಂದೆಯವ್ರ ನಿಧನ ಹೊಂತ ಉಪಚುನಾವಣೆಯಲ್ಲಿ ಆರಿಸಿ ಬಂದವನು. ಹೀಗಾಗಿ ಆ ಒಂದು ಪದ್ಧತಿ ಇವತ್ತು ನಮ್ಮ ಪಕ್ಷದಲ್ಲಿದೆ. ಇಲ್ಲಿ ವಾತಾವರಣ ಭಾಳ ಚೆನ್ನಾಗಿದೆ. ಶಾಮನೂರು ಶಿವಶಂಕರಪ್ಪನವರು ಎಲ್ಲರ ಆ ಒಂದು ವಯಸ್ಸಿನಲ್ಲಿ ಎಲ್ಲರ ಜೊತೆ ಎಲ್ಲ ಕಾರ್ಯಕ್ರಮಗಳು ಅಟೆಂಡ್ ಮಾಡುವಂಥದ್ದು, ಎಲ್ಲರ ಜೊತೆ ಬೆರೆದುಕೊಂಡು ಒಂದು ಅವ್ರ ಜೊತೆ ಸಂಬಂಧ ಹೊಂದಿದ್ರು. ಸಾಕಷ್ಟು ಅಭಿವೃದ್ಧಿಗೂ ಕೂಡ ಮಾಡಿದ್ದಾರೆ. ಇವತ್ತು ಸಮರ್ಥ ಇವತ್ತು ಸಹ ಒಬ್ಬ ಯುವಕಿದ್ದಾರೆ. ಅವರ ತಂದೆ ಇವತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಾರೆ ಮಲ್ಲಿಕಾರ್ಜುನ. ತಾಯಿನೂ ಕೂಡ ಬಹಳ ಆಕ್ಟಿವ್ ಆಗಿ ಇವತ್ತು ಸಹ ಸಂಸದರಾಗಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಸಹ ಅಭಿವೃದ್ಧಿಯನ್ನು ಮುಂದುವರಿಸ್ತಾರೆ. ಅವರ ಒಂದು ಇದರಲ್ಲಿ ಜನರ ಆಶೀರ್ವಾದದಿಂದ ಸಮರ್ಥ ಇವತ್ತು ಹೆಸರೇ ಸಮರ್ಥ ಇದೆ, ಬಹಳ ಸಮರ್ಥವಾಗಿದ್ದಾರೆ ಅಂತನ್ನುವಂಥದ್ದು ಅವರು ಬೆಳೆದು ಇವತ್ತು ಜನರ ಜೊತೆ ಯುವಕನಿದ್ದಾನೆ, ಜನರ ಜೊತೆ ಹೊಂದ್ಕೊಳ್ಳುವಂಥ ಒಂದು ಸ್ವಭಾವ ಇದೆ. ಈಗೆಲ್ಲ ಇದನ್ನು ಮರಗ ಮತ್ತು ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ ಧರ್ಮ ಜನರನ್ನ ಸೇರಿಸ್ಕೊಂಡು ಹೋಗುವಂಥದ್ದು. ಮೇದಾರ ಸಮುದಾಯದ ಜೊತೆ ನಾನು ಇದ್ದಿದ್ದೀನಿ. ಮೇದಾರ ಸಮುದಾಯ ಅವತ್ತು ಅಣ್ಣ ಬಸವಣ್ಣವರ ಅನುಭವ ಮಂಟಪದಲ್ಲಿ ಒಂದು ಮೇದಾರ ಕೇತಾಯಿನವರ ಒಂದು ಇದು ಅಂದ್ರೆ ಕಾಯಕ ಒಂದು ಕಸುಬು, ಬಿದಿರಿನ ಒಂದು ಇದನ್ನ ಏನ್ ಮಾಡ್ತಾ ಇದ್ರು, ಆ ಒಂದು ಕಸುಬಿನಿಂದ ಬಂದಂತ ಜನ ಎಲ್ಲ ಕಸಬಿಗೂ ಕೂಡ ಗೌರವನ, ಕಾಯಕಕ್ಕೆ ಗೌರವ ಕೊಟ್ಟಂತ ಒಂದು ಸಮುದಾಯ. ಕಾಂಗ್ರೆಸ್ ಪಕ್ಷ ಅದೇ ಸಿದ್ಧಾಂತ ಮೇಲೆ ಎಲ್ಲಾ ಧರ್ಮ ಜಾತಿಯವ್ರನ್ನ ತೆಗೆದುಕೊಂಡು ಹೋಗುವಂತದ್ದು. ಮತ್ತು ಈಗಾಗಲೇ ನಾವು ಅನೇಕ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ಆ ಗ್ಯಾರಂಟಿಗಳನ್ನೆಲ್ಲ ಅನುಷ್ಠಾನಕ್ಕೆ ತಂದಿದ್ವಿ. ಅಭಿವೃದ್ಧಿನೂ ಕೂಡ ಆಗ್ತಾ ಇದೆ. ಹೀಗಾಗಿ ಎಲ್ಲಾ ಕಾರಣದಿಂದ ನಿಶ್ಚಿತವಾಗಿ ನಾವು ನಮ್ಮ ಸಮರ್ಥ ಮಲ್ಲಿಕಾರ್ಜುನ ಅವರು ಬಹಳ ದೊಡ್ಡ ಅಂತರದಿಂದ ಚುನಾವಣೆಯಲ್ಲಿ ಗೆಲ್ತಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಅಖಾಡ ರಂಗೇರ್ತಾ ಇರುವ ಸಂದರ್ಭದಲ್ಲೇ ಪ್ರಚಾರದ ಭರಾಟೆ ಕೂಡ ಬಹಳ ಜೋರಾಗಿ ಸಾಗ್ತಾ ಇದೆ. ಅನೇಕ ಸಚಿವರುಗಳು ಬಂದು ಇಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಸಲ ಯಾವ ರೀತಿಯಾದಂತಹ ಒಂದು ಚಾಲೆಂಜಸ್ ಇದೆ? ಈ ಸಲ ಗೆಲ್ಲುವಂತಹ ಒಂದು ಪರ್ಸೆಂಟೇಜ್ ನಾವು ಗಮನಿಸುತ್ತಿದ್ರೆ ಅದರಲ್ಲೂ ಕೂಡ ಎಷ್ಟು ಮತಗಳ ಅಂತರದಿಂದ ಗೆಲ್ಲುವಂತಹ ಸಾಧ್ಯತೆ ಇದೆ? ಈ ಒಂದು ಸಂದರ್ಭದಲ್ಲಿ ಜನರಿಗೆ ಕೊಡುವಂತಹ ಭರವಸೆಗಳು ಏನು ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರಿದ್ದಾರೆ. ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಈ ಸಲ ಒಂದು ರೀತಿಯಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ್ರೆ ಒಂದಷ್ಟು ಕಾಂಗ್ರೆಸ್ನ ವಿಚಾರದಲ್ಲಿ ಒಂದಷ್ಟು ಗೊಂದಲ ಇತ್ತು. ಆದರೆ ಆ ಗೊಂದಲಗಳೆಲ್ಲವೂ ಕೂಡ ಇದೀಗ ನಿವಾರಣೆ ಆಗಿದೆಯಾ? ಹೇಗೆ? ಯಾವುದೇ ಗೊಂದಲ ಇಲ್ಲ. ಎಲ್ಲಾ ಸಣ್ಣ ಪುಟ್ಟ ಅಭಿಪ್ರಾಯ ಭೇದಗಳು ಅವೆಲ್ಲವೂ ನಿವಾರಣೆ ಆಗಿದೆ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ. ಕಾರ್ಯಕರ್ತರೆಲ್ಲರೂ ಮನೆ ಮನೆಗೆ ತೆರಳಿ ಇವತ್ತು ಪ್ರಚಾರ ಮಾಡ್ತಾ ಇದ್ದಾರೆ. ಎಲ್ಲರಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗಿದೆ. ಹೀಗಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಚಂಡ ಬಹುಮತದಿಂದ ಗೆಲ್ಲುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಶಾಮನೂರು ಅನ್ನುವಂತಹ ಹೆಸರೇ ದಾವಣಗೆರೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಬರುತ್ತೆ. ಸಮರ್ಥ್ ಅನ್ನುವಂತಹ ವಿಚಾರ ಬಂದಾಗ ಮೊಮ್ಮಗ ಅಂತ ಬರುತ್ತೆ, ಅಥವಾ ಯುವ ನಾಯಕ ಅನ್ನೋದನ್ನ ಹೇಳ್ಬೋದು. ಬಟ್ ಯಾಕೆ ಸಮರ್ಥ್ ಅನ್ನುವಂತಹ ಒಂದು ಆಯ್ಕೆಯನ್ನ ಮಾಡಬೇಕಾಯ್ತು ಅನ್ನೋದಕ್ಕೆ ಈಗಾಗಲೇ ಅನುಕಂಪದ ಅಥವಾ ಅದು ಏನು ಕಾಂಗ್ರೆಸ್ನ ಪದ್ಧತಿ ಇದೆ ಅದನ್ನೇ ಮಾಡ್ಕೊಂಡು ಬಂದ್ರು ಅಂತ ಹೇಳಿ. ಬಟ್ ಈ ಸಂದರ್ಭದಲ್ಲಿ ಸಮರ್ಥನ ಆಯ್ಕೆಯ ವಿಚಾರದಲ್ಲಿ ಯಾವ ರೀತಿಯಾದಂತಹ ಭರವಸೆಗಳನ್ನ ಜನ ಇಟ್ಕೋಬೇಕು? ನೋಡಿ, ಸಮರ್ಥನ ಬಗ್ಗೆ ಬಹಳಷ್ಟು ಜನರಿಗೆ ಅಪೇಕ್ಷೆ ಇದೆ, ಆಶಾಭಾವನೆ ಇದೆ. ಸಮರ್ಥ ಒಬ್ಬ ಯುವಕ, ಒಬ್ಬ ವಿದ್ಯಾವಂತ, ಒಬ್ಬ ರಾಜಕಾರಣದ ಮನೆಯಲ್ಲಿ ಪಳಗಿದ್ದಾನೆ. ಸಮಾಜ ಸೇವೆ ಏನು ಅಂತೇಳಿ ಅರ್ಥ ಮಾಡಿಕೊಂಡಿದ್ದಾನೆ. ಹೀಗಾಗಿ ಅವನಿಗೆ ರಾಜಕೀಯದಲ್ಲಿ ಇವತ್ತು ಹೆಚ್ಚು ಕಡಿಮೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅವನಿಗೆ ದೂರದರ್ಶಿತ್ವ ಇದೆ. ಮುಂದೆ ಇನ್ನೂ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಒಂದು ಹಂಬಲ ಇದೆ. ಅವರಪ್ಪ, ಅವರ ಅಜ್ಜ ಮಾಡಿದ್ದಂಥ ಏನು ಸೇವೆ ಇದೆ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು, ಅವ್ರ ಹೆಸರಿಡಬೇಕು. ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳೇನಿದ್ದಾವೆ ಅವೆಲ್ಲವನ್ನೂ ಅರ್ಥ ಮಾಡಿಕೊಂಡು ಆ ತತ್ವ ಸಿದ್ಧಾಂತಗಳ ಒಂದು ರೀತಿಯಲ್ಲಿ ನಡೆದುಕೊಂಡು ಬಹಳ ಉತ್ತಮವಾದಂತಹ, ಸುಂದರವಾದಂತಹ, ಭವ್ಯವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಗುರಿ ಇದೆ. ಹೀಗಾಗಿ ಜನ ಸ್ವಾಭಾವಿಕವಾಗಿ ಸಮರ್ಥನ ಬಗ್ಗೆ ಆಕರ್ಷಿತರಾಗ್ತಾರೆ, ಹೆಚ್ಚಿನ ಮತಗಳನ್ನು ಕೊಡ್ತಾರೆ. ಹೀಗಾಗಿ ದುಪ್ಪಟ್ಟು ಮತದಿಂದ ಸಮರ್ಥ ಗೆಲ್ತಾರೆ. ದಾವಣಗೆರೆಯ ದಕ್ಷಿಣ ವಿಚಾರದಲ್ಲಿ ನಾವು ನೋಡೋದಾದ್ರೆ ಕೆಲವು ಕಡೆಗಳಲ್ಲಿ ಒಂದಷ್ಟು ಉತ್ತರಕ್ಕಿಂತ ದಕ್ಷಿಣದಲ್ಲಿ ಸ್ವಲ್ಪ ಸೌಲಭ್ಯಗಳ ವಿಚಾರದಲ್ಲಿ ಜನ ಇನ್ನೂ ಕೂಡ ಭರವಸೆಗಳನ್ನು ಇಟ್ಕೊಳ್ತಾರೆ. ಇನ್ನೂ ಕೂಡ ಜಾಸ್ತಿ ನಮಗೆ ಕೆಲಸಗಳು ಆಗಬೇಕು ಅಂತ ಹೇಳಿ. ಅದರಲ್ಲೂ ಸಮರ್ಥ ಅಂತ ಹೇಳಿದಾಗ ಯುವ ನಾಯಕ ಅನ್ನುವಂಥ ಹೆಸರು ಬರುತ್ತೆ, ಉದ್ಯೋಗದ ವಿಚಾರ ಅಂತ ಹೇಳಿ. ಯಾವುದು ಪ್ರಿಯಾರಿಟಿ ಅಂತ ಹೇಳ್ತೀರಿ ಈ ಭಾಗದಲ್ಲಿ ಈಗ? ನೋಡಿ, ನನ್ನ ಪ್ರಕಾರ ಈಗಾಗಲೇ ಮೂಲಸೌಕರ್ಯಗಳಲ್ಲಿ ದಾವಣಗೆರೆ ಜಿಲ್ಲೆ ಬಹಳ ಮುಂಚೂಣಿಯಲ್ಲಿದೆ. ಶಾಮನೂರಣ್ಣ ಇರ್ಬೋದು, ಮಲ್ಲಿಕಾರ್ಜುನ ಅವರು ಇರ್ಬೋದು, ಏನು ವಿಶೇಷವಾಗಿ
ಬಹಳ ಅಗಲವಾದಂಥ ವಿಶಾಲವಾದಂಥ ರಸ್ತೆಗಳು ಮಾಡಿದ್ದಾರೆ. ಚರಂಡಿ, ಕುಡಿಯೋ ನೀರು, ಬೀದಿ ದೀಪ, ಉದ್ಯಾನವನಗಳು ಮಾಡಿದ್ದಾರೆ. ಇವತ್ತು ಎಲ್ಲ ರೀತಿಯಲ್ಲಿ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ಬಡವರಿಗೆ ಸಹಾಯ ಮಾಡ್ತಾ ಇದ್ದಾರೆ, ದೇಣಿಗೆ ಕೊಡ್ತಾ ಇದ್ದಾರೆ, ಮಠಗಳು ಕಟ್ಟಿಸಿದ್ದಾರೆ. ಇವತ್ತು ಮಸ್ಜಿದ್ಗಳಿಗೆ, ಮಂದಿರಗಳಿಗೆ, ಗಿರಿಜಾಘರಗಳಿಗೆ ಸಹಾಯ ಮಾಡಿದ್ದಾರೆ. ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಇದೆ, ಇನ್ನೂ ಸವಾಲುಗಳು ಭಾಳಷ್ಟಿದ್ದಾವೆ. ಯುವಕರ ಎದುರುಗಡೆ ನಿರುದ್ಯೋಗದ ಸಮಸ್ಯೆ ಇದೆ. ಉದ್ಯೋಗ ಸೃಷ್ಟಿ ಮಾಡುವಂಥದ್ದು, ಅವರಿಗೆ ಉದ್ಯೋಗ ಕೊಡುವಂಥದ್ದು, ಅವರಲ್ಲಿ ಆತ್ಮವಿಶ್ವಾಸ ಬೆಳೆಸುವಂಥದ್ದು ಭಾಳ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಭಾಳ ಸಮರ್ಥವಾಗಿದ್ದಾನೆ. ದೂರದರ್ಶಿತ್ವ ಇದೆ. ಏನೇನು ವಿಷಯಗಳಿದ್ದಾವೆ ಅವೆಲ್ಲವನ್ನು ಅರಿತುಕೊಂಡು ಮುಂಬರುವಂಥ ದಿನಮಾನಗಳಲ್ಲಿ ಅವರ ತಂದೆಯವರ ಸಹಾಯ ಪಡೆದುಕೊಂಡು, ಅವರ ತಾಯಿಯವರ ಸಹಾಯ ಪಡೆದುಕೊಂಡು, ಸರ್ಕಾರ ಇದೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿಯವರು ಇದ್ದಾರೆ, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ, ನಾವೆಲ್ಲ ಇದ್ದೀವಿ. ಸಂಪೂರ್ಣ ಬೆಂಬಲ, ಸಹಕಾರ, ಸಹಯೋಗ ಕೊಡ್ತೀವಿ. ಕೊಟ್ಟ ಮಾತಿನಂತೆ ಹಿಂದೆ ನಡೆದಿದ್ದೇವೆ. ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೇವೆ. ಈಗಲೂ ಸಹಿತ ಕೊಟ್ಟ ಮಾತಿನಂತೆ ಈ ಚುನಾವಣೆಯಲ್ಲಿ ಏನೇನು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ, ಏನೇನು ಭರವಸೆಗಳನ್ನು ಕೊಟ್ಟಿದ್ದೇವೆ ಅವೆಲ್ಲವನ್ನೂ ನಾವು ಜಾರಿಗೆ ತರ್ತೇವೆ. ಮತ್ತು ದಾವಣಗೆರೆ ಒಂದು ಮಾಡೆಲ್ ಒಂದು ಕ್ಷೇತ್ರ ಮಾಡುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಂತ ಪ್ರಯತ್ನ ಮಾಡ್ತೇವೆ. ಅಲ್ಪಸಂಖ್ಯಾತ ಮತಗಳು ಹಾಗೆ ಲಿಂಗಾಯತ ಮತಗಳು ವಿಭಜನೆ ಆಗೋದಿಲ್ಲ ಅಂತ ಅನ್ಕೊಳ್ತೀರಾ ಹೇಗೆ? ನೋಡಿ, ಅಲ್ಪಸಂಖ್ಯಾತರ ಮೊದಲಿನಿಂದಲೂ ಕಾಂಗ್ರೆಸ್ನ ಭದ್ರಕೋಟೆ. ಹೀಗಾಗಿ ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಬೀಳೋದಿಲ್ಲ. ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಪಕ್ಷ ಇವತ್ತು ಅವರಿಗೆ ಸಬಲೀಕರಣ ಮಾಡುವಂಥ ಕೆಲಸ ಯಾರಾದರೂ ಮಾಡಿದರೆ ಬರೀ ಕಾಂಗ್ರೆಸ್ ಪಕ್ಷ ಮಾತ್ರ ಮಾಡಿದೆ. ಅವರಿಗೆ ಎಲ್ಲ ರೀತಿಯಲ್ಲಿ ಇವತ್ತು ಸಹಕಾರ ಕಾಂಗ್ರೆಸ್ ಪಕ್ಷ ಕೊಡ್ತಾನೆ ಬಂದಿದೆ, ಪ್ರಾತಿನಿಧ್ಯವನ್ನು ಕೊಡ್ತಾನೆ ಬಂದಿದೆ. ಹೀಗಾಗಿ ಕೆಲವೊಂದು ನಾಯಕರು ಹೊರತುಪಡಿಸಿ ಅವರು ಸಹಿತ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವಾಗಿ ನಿಲ್ಲುವಂಥ ರೀತಿಯಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಬರುವಂಥ ಇನ್ನೂ ಒಂದೆರಡು ದಿವಸದಲ್ಲಿ ಎಲ್ಲರೂ ಒಬ್ಬರೂ ಬಿಡದೆ ಎಲ್ಲ 99%, 1% ಬಿಡಿ, 99% ನಾಯಕರುಗಳೆಲ್ಲ ಅಲ್ಪಸಂಖ್ಯಾತ ನಾಯಕರುಗಳು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸ್ತಾರೆ. ಮತ್ತು 99% ಅಲ್ಪಸಂಖ್ಯಾತರ ಮತನೂ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತವೆ. ಲಿಂಗಾಯತ್ ವೀರಶೈವ ಸಮುದಾಯದ ಮತಗಳು ಇವತ್ತು ಹಿಂದಿನಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಇವತ್ತೇನು ಶ್ಯಾಮನೂರವ್ರ ಬಗ್ಗೆ ಅನುಕಂಪ ಇದೆ, ಈ ಪರಿವಾರದ ಬಗ್ಗೆ ಕೆಲಸ ಕಾರ್ಯ ಮಾಡಿದಂಥದ್ದು ಅವ್ರು ನೋಡಿದ್ದಾರೆ. ಅವರಿಗೂ ಅಭಿವೃದ್ಧಿ ಬೇಕಾಗಿದೆ. ಯುವಕನಿಗೆ ಒಂದು ರೀತಿಯಲ್ಲಿ ಅವನಿಗೆ ನಾಯಕತ್ವ ಬೆಳೆಸಬೇಕು ಅನ್ನುವಂಥದ್ದು ಅವರ ಮನಸ್ಸಿನಲ್ಲೂ ಇದೆ. ನಾನು ಈಗಾಗಲೇ ಸುಮಾರು ಇವತ್ತು 80% ಲಿಂಗಾಯತ ಮತದಾರರಿಗೆ ಮತ್ತು ಪ್ರಮುಖ ಮುಖಂಡಗಳಿಗೆ ಭೇಟಿಯಾಗಿದ್ದೇನೆ. ಆ ಬಡಾವಣೆಗಳಿಗೆ ನಾನು ಹೋಗಿ ಪ್ರಚಾರ ಮಾಡಿದ್ದೇನೆ. ಎಲ್ಲ ಕಡೆಯಿಂದ ಭರ್ಪೂರಾಗಿ ಇವತ್ತು ಅವರ ಕಾಂಗ್ರೆಸ್ ಪಕ್ಷದ ಪರ ಅಲೆ ತೋರಿಸ್ತಾ ಇದ್ದಾರೆ, ಅವರ ಒಲವು ತೋರಿಸ್ತಾ ಇದ್ದಾರೆ. ಹೀಗಾಗಿ ಹಿಂದಿನಗಿಂತಲೂ ಜಾಸ್ತಿ ಶಾಮ್ನೂರವರಿಗೆ ಏನು ಮತ ಹಾಕಿದ್ದರು ಲಿಂಗಾಯತರು, ಅದಕ್ಕಿಂತಲೂ ದುಪ್ಪಟ್ಟು ಮತ ಸಮರ್ಥಿಗೆ ಸಿಗ್ತದೆ. ಅದೇ ಕಾರಣಕ್ಕಾಗಿ ಶಾಮ್ನೂರವ್ರಿಗಿಂತಲೂ ದುಪ್ಪಟ್ಟು ಮತಗಳ ಅಂತರದಿಂದ 50,000 ಮತಗಳ ಅಂತರದಿಂದ ಸಮರ್ಥವರು ಗೆಲ್ತಾರೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ.